ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವಿದ್ಯಶ್ರೀ. ಇದು ಚುನಾವಣಾ ರಣರಂಗದ ಗ್ರೌಂಡ್ ರಿಪೋರ್ಟ್ ನೀಡೋ ವಿಶೇಷ ಕಾರ್ಯಕ್ರಮ ನನ್ನ ಓಟು ನನ್ನ ಮಾತು. ಬೆಣ್ಣೆ ದೋಸೆಗೆ ಪ್ರಸಿದ್ಧಿಯಾದಂತಹ ದಾವಣಗೆರೆಯಲ್ಲಿ ಈಗ ಬೈ ಎಲೆಕ್ಷನ್ ಬಿಸಿ. ಇದು ಕೇವಲ ಬೈ ಎಲೆಕ್ಷನ್ ಮಾತ್ರ ಅಲ್ಲ, ದಾವಣಗೆರೆಯ ಹಿಡಿತವನ್ನ ಯಾರು ಸಾಧಿಸ್ತಾರೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡುವಂತಹ ಚುನಾವಣೆ. ಇಲ್ಲಿ ಶಾಮನೂರು ಕುಟುಂಬದ 3ನೇ ಪೀಳಿಗೆ ಸಮರ್ಥ್ ವರ್ಸಸ್ ಬಿಜೆಪಿಯ ಶ್ರೀನಿವಾಸ್ ದಾಸ್ಕರಿಯಪ್ಪ. ಶಾಮನೂರು ಕುಟುಂಬಕ್ಕೆ ಈ ಬಾರಿಯೂ ಮಣೆ ಹಾಕುತ್ತಾ ದಾವಣಗೆರೆ ಮತದಾರರು, ಅಥವಾ ಬದಲಾವಣೆಯನ್ನ ಬಯಸಿ ಬಿಜೆಪಿಯನ್ನ ಗೆಲ್ಲಿಸುವಂತಹ ಸಾಧ್ಯತೆ ಇದೆಯಾ? ಕಾಂಗ್ರೆಸ್ ಮೇಲಿನ ಮುಸ್ಲಿಮರ ಸಿಟ್ಟು ಬಿಜೆಪಿಗೆ ಲಾಭವಾಗುತ್ತಾ? ಹಾಗಿದ್ರೆ ಮತದಾರರ ನಿರ್ಧಾರ ಏನು? ಈ ಕುರಿತು ಮತದಾರರನ್ನೇ ಮಾತನಾಡಿಸೋಣ ಬನ್ನಿ. ವೀಕ್ಷಕರೇ, ನನ್ನ ಹೋಟು ನನ್ನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ನಾನಿವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ವಿಚಾರವಾಗಿ ನಾನು ದಾವಣಗೆರೆಗೆ ಬಂದಿದ್ದೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಬಡಾವಣೆ, ಅಂದ್ರೆ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿ ಸದ್ಯ ನಾನೀಗಿರುವಂತದ್ದು. ಇಲ್ಲಿನ ಜನ ಯಾರ ಪರ ಇದ್ದಾರೆ? ಬಿಜೆಪಿಯ ಶ್ರೀನಿವಾಸ್ ಮೂರ್ತಿಯ ಪರ ಅವರು ಬ್ಯಾಟಿಂಗ್ ಅನ್ನ ಬೀಸ್ತಾರಾ, ಅಥವಾ ಕಾಂಗ್ರೆಸ್ನ ಶಾಮನೂರು ಮೊಮ್ಮಗ ಸಮರ್ಥ್ ಶಾಮನೂರು ಪರ ಎಲ್ಲರೂ ಕೂಡ ವೋಟನ್ನ ಹಾಕೋದಿಕ್ಕೆ ತಯಾರಿಯಾಗಿದ್ದಾರೆ ಅನ್ನುವಂಥದ್ದನ್ನ ನಾನು ಅವ್ರ ಬಳಿನೇ ಕೇಳ್ತಾ ಹೋಗ್ತೀನಿ. ಸಾಕಷ್ಟು ಜನ ಇಲ್ಲಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾರು ಗೆಲ್ತಾರೆ ಮೇಡಮ್ ಈ ಬಾರಿ? ಮೇಡಮ್ ಗೊತ್ತಿಲ್ಲ ಮೇಡಮ್, ಯಾರು ಗೆಲ್ಬಹುದು ಅನ್ನೋದು. ನೀವ್ ಯಾರಿಗೆ ವೋಟ್ ಹಾಕ್ತೀರಾ ಮೇಡಮ್? ಅದು ನಮ್ಮ ಸ್ವಂತಿದು ಮೇಡಮ್, ಹೆಂಗ್ ಹೇಳಕ್ಕಾಗತ್ತೆ ಮೇಡಮ್? ಹೋದ್ರ ನಾವ್ ಹಾಕೋದು ನಮಗ್ ಗೊತ್ತಿರುತ್ತೆ ಮೇಡಮ್. ಕಳೆದ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಗೆಲ್ತಾ ಇದ್ರು. ಅಂದ್ರೆ 2008ರಿಂದಲೂ ಕೂಡ ಇವತ್ತಿನವರೆಗೆ ಶಾಮನೂರು ಶಿವಶಂಕರಪ್ಪ ಅವರು ಶಾಸಕರಾಗಿದ್ರು. ಅವರ ನಿಧನದ ನಂತರ ಅವರ ಮೊಮ್ಮಗನಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ನೀವ್ ಯಾರ ಪರವಾಗಿದ್ದೀರಾ ಅಂತ? ಮೇಡಮ್, ನಾವು ಯಾವ ಪರವಾಗಿದ್ದೀವಿ ಅಂದ್ರೆ, ಈಗ ಯಾರಿಗೆ ಜನಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದಾರೋ ಅವ್ರ ಪರವಾಗಿದೆ. ಯಾರು ಹೆಲ್ಪ್ ಮಾಡ್ತಾ ಇದಾರೆ ಮೇಡಮ್? ಈ ಕಡೆಗೆಲ್ಲ ಮಾಡ್ತಾ ಇರೋದು ಕಾಂಗ್ರೆಸ್ ಮೇಡಮ್. ಹೌದ್ರಾ ಮೇಡಮ್? ನಾವು ನಮ್ ಸ್ವಂತ ಇಷ್ಟ ಹೇಳ್ತಲ್ಲ ಮೇಡಮ್, ಏನ್ ಈ ಕಡೆಗೆ ನಡೀತಾ ಇರೋದು ಹೇಳ್ತಾ ಇರೋದು. ಅವರು ಎಲ್ಲರಿಗೂ ಬಡ ಇದ್ರಿಗೆಲ್ಲ ಪಾಪ ಮನೆ ಸೈಟ್ ಇದು ಮಾಡ್ಕೊಟ್ಟಿದ್ದಾರೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅವ್ರ ಪರವಾಗೇ ಇರ್ಬೋದು ಮೇಡಮ್ ಮೋಸ್ಟ್ಲಿ. ಸೊ ಮೇಡಮ್ ಮಾತಾಡ್ತಿದ್ದಾರೆ. ಮೇಡಮ್, ಯಾಕೆ ಮೇಡಮ್ ಏನೋ ಹೇಳ್ತಿದ್ರಿ? ನೀರಿಂದು ಬಾರಿ ಅವ ನೀರ್ಗೆ ಹೋದ್ರೆ ಎಲ್ಲಿ ಒಂದ್ ಟ್ಯಾಂಕ್ ಎಲ್ಲ ಸೊಳ್ಳಿ. ಯಾರು ಗೆದ್ರೆ ಯಾರು ಮಾಡಿದಾರೆ ಹೇಳಿ? ಇಲ್ಲಿ ಯಾವ್ದು ಮಾಡಿಲ್ಲ. ಶಿವಶಂಕರಪ್ಪ ಗೆದ್ರು ಯಾವ್ದು ಕೊಟ್ಟಿಲ್ಲ, ಇವ್ರು ಗೆದ್ರು ಯಾವ್ದು ಕೊಟ್ಟಿಲ್ಲ. ಯಾರೇನ್ ಜನಕ್ಕೆ ಸಹಾಯ ಮಾಡಿಲ್ಲ. ಈ ಬಾರಿ ಬದಲಾವಣೆ ಆಗಬೇಕು ಅನ್ನೋದ ನಿಮ್ ವಾದ? ಹೌದು. ಅಂದ್ರೆ ಶ್ರೀನಿವಾಸ್ ಅವ್ರು ಗೆಲ್ಬೇಕು? ಯಾರನ್ನ ಗೆಲ್ಲಿ, ಒಟ್ಟು ನಮ್ಗೆ ಒಟ್ಟು ಜನಕ್ಕೆ ಚೆನ್ನಾಗ್ ಮಾಡ್ಬೇಕು. ಕ್ಷೇತ್ರದ ಜನತೆ ಎಲ್ಲರೂ ಕೂಡ ಬಹುಮತದಿಂದ ಶಾಮನೂರು ಶಿವಶಂಕರಪ್ಪರನ್ನ ಗೆಲ್ಲಿಸ್ತಾ ಇದ್ರಿ. ಈ ಬಾರಿ ಸಮರ್ಥ್ ಅವ್ರಿಗೆ ಆ ಬೆಂಬಲ ಸಿಗಲ್ವಾ? ಸಿಗಕ್ಕೆ ಸಾಮಾನ್ಯಗೆ ಸಾಧ್ಯ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಈಗ ಬಂದ್ರೆ, ಯಾಕಂದ್ರೆ ಚುನಾವಣೆಯಲ್ಲಿ ಇದು ಬದಲಾವಣೆ ಆಗಬೇಕು. ಯಾರು ಗೆಲ್ಲಬಹುದು ಈ ಬಾರಿ? ನಮ್ಗೆ ಅಷ್ಟೇನಿದಿಲ್ರಿ, ವೋಟ್ ಹಾಕಂದ್ರೆ ವೋಟ್ ಹಾಕ್ತೇವ್ ಸರ್, ಅಷ್ಟು ಬಿಟ್ರೆ ನಮ್ಗೆ ಏನಿಲ್ಲ ಮಾತಲ್ಲ. ಯಾರು ಗೆಲ್ತಾರೆ ಈ ಬಾರಿ? ಕಾಂಗ್ರೆಸ್. ಕಾಂಗ್ರೆಸ್. ಸೊ ಸಮರ್ಥ್ ಅವರ ಗೆಲ್ತಾರೆ? ಹೌದು, ಕನ್ಫರ್ಮ್. ಸರ್, ಏನ್ ಸರ್ ಹೆಸರು? ನಮ್ಮ ಹೆಸರು ಹನುಮಂತಪ್ಪ ಅಂತ. ನಾವ ಬಿಜೆಪಿ ಗೆದ್ದದಾವೆ, ಯಾ ಕೆಲ್ಸನ ಆಗಿಲ್ಲ ಮೇಡಮ್. ನನ್ ಲೆಕ್ಕದ ನೋಡಮ್ಮ, ಸೋಲು ಗೆಲುವು ಯಾರು ಗೆಲ್ತಾರ ಅಂತಲ್ಲ, ನಮ್ ಭರವಸೆ ಇಲ್ಲೇ ಬಿಜೆಪಿ ಬರ್ತದ ಅಂತ ನಂಬಿಕೆ ಐತಿ. ಸರ್, ಯಾರು ಇದೇ ಕ್ಷೇತ್ರದವರ ನೀವು? ಯಾರು ವಿನ್ ಆಗಬಹುದು ಸರ್? ನಮ್ಮ ಪ್ರಕಾರ ಕಾಂಗ್ರೆಸ್ ವಿನ್ ಆಗೋದು. ಕಾಂಗ್ರೆಸ್ ವಿನ್ ಆಗುತ್ತೆ. ಸೊ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಮುಂದಿನ ಕೆಲಸಗಳನ್ನ ಮಾಡ್ತಾರೆ, ಅಭಿವೃದ್ಧಿಯನ್ನ ಮಾಡ್ತಾರೆ ಅನ್ಸುತ್ತಾ? ಅವ್ರೇನೋ ಹೊಸಬ್ರಿ, ಅನುಭವ ಸಾಲದು, ಮಾಡಿದ್ರೆ ನೆಕ್ಸ್ಟ್ ಬರ್ಬೋದು. ಸೊ ಈಗ ಈ ಕ್ಷೇತ್ರದಲ್ಲಿ ಮುಸ್ಲಿಮರು ನಮಗೆ ಮತ ಕೊಡಿ, ಅದರ ಜೊತೆಗೆ ನಮಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕಿತ್ತು ಅಂತ ಹೇಳಿ ಜಿದ್ದಾಜಿದ್ದಿ ನಡೀತಾ ಇತ್ತು. ಅದರ ಜೊತೆಗೆ ಸಾಕಷ್ಟು ಜನ ಬಂಡಾಯ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ಅವರ ಪರ ಕೂಡ ಮತಗಳು ಡಿವೈಡ್ ಆಗುವಂತಹ ಸಾಧ್ಯತೆ ಇದೆಯಾ? ಅದಲ್ಲ, ಕೊನೆ ಬದಲಾವಣೆ ಏನಾಗುತ್ತೋ ಗೊತ್ತಿಲ್ಲ. ಕೊನೆಗೆ ಕಾಂಗ್ರೆಸ್ ಗೆಲ್ಲೋದು. ದಾವಣಗೆರೆ ದಕ್ಷಿಣದಲ್ಲಿ ಯಾರು ಗೆಲ್ತಾರೆ? ಶ್ರೀನಿವಾಸ್ ದಾಸ್ಕರಿ. ಸೊ ಈ ಬಾರಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಜನರ ಒಲವಿಲ್ಲ ಅಂತನಾ? ಇಲ್ಲ, ಒಲವಿಲ್ಲ ಈ ಸಲ. ಯಾಕೆ ಸರ್? ಯಾಕೆ ಅಂದ್ರೆ ಅದು ವಂಶ ಪರಂಪರೆ ರಾಜಕೀಯ, ಅದಕ್ಕೋಸ್ಕರ. ಯಾರು ಗೆಲ್ತಾರೆ ಸರ್ ದಾವಣಗೆರೆ ದಕ್ಷಿಣ? ಕಾಂಗ್ರೆಸ್ ಬರಬಹುದು. ಸೊ ಸಮರ್ಥ್ ಅವರೇ ಮತ್ತೊಮ್ಮೆ. ಯಾರು ಗೆಲ್ತಾರೆ ನಿಮ್ ಕ್ಷೇತ್ರದಲ್ಲಿ ಬಾರಿ? ಯಾರು ಗೆಲ್ತಾರೆ ಜಲ್ಸಿ ಅಮ್ಮ ಹೇಳಕ್ ಆಗಲ್ಲ. ಹಂಗೆ ಸಾಕಷ್ಟು ವರ್ಷಗಳಿಂದ ನೀವು ರಾಜಕೀಯವನ್ನ ನೋಡಿದೀರಾ. ಶಾಮನೂರು ಶಿವಶಂಕರಪ್ಪ ಅವರು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ್ಲೂ ನೋಡಿದೀರಾ, ಈಗ ಅವ್ರ ಮೊಮ್ಮಗ ಮಾಡ್ತಾ ಇದ್ದಾರೆ ಸ್ಪರ್ಧೆ. ಸೊ ಗೆಲ್ಲಲ್ವಾ?
ಹೆಂಗ್ ಹೇಳ್ತಮ್ಮ ಹೇಳಕ್ಕಾಗಲ್ಲ ಯಾರು ಬರ್ತಾರಂತ ಹೇಳಕ್ ನೀವ್ ಯಾರಿಗೆ ಹಾಕ್ತಿರೋ ಒಟ್ಟು? ಯಾರಿಗೊಬ್ರು ತಿಳಿದವ್ರಿಗೆ ಹಾಕದಮ್ಮ ಹೆಂಗ್ ಹೇಳ್ತಾರೆ ಅವ್ರು ಅಂತ ಇವ್ರಿಗೆ ಅಂತಂದು. ಯಾರು ಗೆಲ್ಬಹುದಮ್ಮ ಈ ಬಾರಿ? ಶಿವಶಂಕರಪ್ಪರ ಗೆಲ್ಬೋದು. ಸೊ ಅವ್ರ ಮೊಮ್ಮಗ ಸಮರ್ಥ ಅವರೇ ಗೆಲ್ತಾರೆ. ಕಾಂಗ್ರೆಸ್ಸೇ ಬರ್ತೈತಿ. ನೀವು ಕಾಂಗ್ರೆಸ್ ಪರ? ಓಕೆ ಅಮ್ಮ, ಏನ್ ಹೆಸರು? ನೀವ್ ಯಾರ ಪರ? ನಾವು ಶಿವಶಂಕರಪ್ಪ. ಯಾರು ಗೆಲ್ತಾರೆ? ನೀವ್ ಯಾರಿಗೆ ಓಟ ಮಾಡ್ತೀರಾ? ನಮ್ದು ಯಾವಾಗಲೂ ಕಾಂಗ್ರೆಸ್ಸೇ, ಅವ್ರಿಗೆ ಹಾಕೋದು ನಾವು. ಕಾಂಗ್ರೆಸ್ ಗೆಲ್ಲುತ್ತೆ. ಗೆಲ್ಲೋದನ್ನ ಅಭಿಪ್ರಾಯ ನಮಗೆ ಐತಿ, ಅವ್ರಿಗೆ ಹಾಕೋದು ನಾವು. ಅಮ್ಮ ನಮಸ್ತೆ. ಯಾರು ಗೆಲ್ತಾರಮ್ಮ ಈ ಬಾರಿ ದಕ್ಷಿಣದಲ್ಲಿ? ಯಾರು ಗೆಲ್ಲಮ್ಮ ನಮಗೇನು ಅದಕ್ಕೇನು ಲೆಕ್ಕಲ್ಲ. ನೀವ್ ಯಾರಿಗ್ ಮತ ಹಾಕಬೇಕು ಅಂತಿದ್ದೀರಾ? ನಮಗೆ ಯಾರಿಗೆ ತಿಳಿತೈತೆ ಅವ್ರಿಗೆ ಹಾಕ್ತೀನಿ. ಯಾರು ಗೆಲ್ತಾರೆ ಮೇಡಮ್ ಈ ಬಾರಿಯ ದಾವಣಗೆರೆ ದಕ್ಷಿಣದಲ್ಲಿ? ನೋಡ್ಬೇಕ್ರಿ ಮೇಡಮ್, ಬಿಜೆಪಿನೂ ಐತಿ, ಕಾಂಗ್ರೆಸ್ ಐತಿ. ಯಾವ್ದು ಬಂದು ನಮಗೆ ಹೆಲ್ಪ್ ಹಂಗ್ ಮಾಡ್ಬೇಕಷ್ಟೇನೆ. ಯಾವ್ದು ಬಂದ್ರೆ ಹೆಲ್ಪ್ ಆಗುತ್ತೆ? ಕಾಂಗ್ರೆಸ್ ಬಂದ್ರೆ ಹೆಲ್ಪ್ ಆಗುತ್ತೆ ಅಂತ ನಮಗೆ ಅಂದು. ಈ ಕಡೆ ಎಲ್ಲ ಜಾಸ್ತಿ ಕಾಂಗ್ರೆಸ್ ಇರೋದು, ಈ ಕಡೆ ಬಂದ್ರೆ ಅನುಕೂಲ ಆಗುತ್ತೆ. ಮೇಡಮ್ ಯಾರು ಗೆಲ್ಲಬಹುದು ಈ ಬಾರಿ? ಯಾರಂತ ಹೇಳಕ್ಕಾಗತ್ತ. ನೀವ್ ಯಾರಿಗೆ ಹಾಕ್ತೀರಾ ಮೇಡಮ್ ಮತ? ಬಿಜೆಪಿ. ಬಿಜೆಪಿ ಶ್ರೀನಿವಾಸ್ ಅವ್ರು ಗೆಲ್ತಾರೆ ಅನ್ಸುತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.